ಅಣ್ಣಯ್ಯ ಒಂದ್ ಕಡೆ ತೆಪ್ಪಗಿರಕ್ಕಾಗಲ್ವಾ? ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಒಳ್ಳೆ ಬೆಕ್ಕಿನ ಮರಿ ತರ ಓಡಾಡ್ತಿದ್ಯಲ್ಲ. ನೀವು ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳೆ. ನಾನು ಮರಿನೂ ಅಲ್ಲ ಕುರಿನೂ ಅಲ್ಲ. ಎಲ್ಲಿ ನಿಮ್ಮ ಅತ್ತಿಗೆ? ಅಯ್ಯ, ಅವ್ರಿದ್ರಷ್ಟು ಬಿಟ್ರಷ್ಟು. ಹಂಗಂದ್ಬಿಟ್ರೆ ಹೆಂಗಮ್ಮ? ಅವ್ರು ನಮ್ಮ ಮೆಂಡ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಂದ ಬರ್ತಾರೆ ಅಂತ ತಿಳ್ಕೊಳ್ಳೋದು ನನ್ನ ಕರ್ತವ್ಯ ಕಣವ. ಅಮ್ಮ ನಿಮ್ಗೆ ಹೇಳಿ ಹೋದ್ರಲ್ವಾ ನಿಮ್ಗೆ ಗೊತ್ತಾಗೋದಕ್ಕೆ? ಕಣ. ಅಲ್ಲ, ಇಷ್ಟು ದಿವಸ ಇಲ್ದಿದ್ದು ಇವತ್ತು ಯಾಕಿಂತ ಮುತುವರ್ಜಿ ಅಂತ? ಒಳ್ಳೆ ಪ್ರಶ್ನೆನ ಕೇಳಿದೆ ನೋಡು. ಇವತ್ತು ಬೆಳಗ್ಗೆನೆ ನಾನು ಸುಮ್ಮನೆ ಇರಲಾರ್ದೆ ನನ್ನ ರಾಜೇಶ್ವರಿಗೆ, ಅಲ್ಲ ನಮ್ಮೆಲ್ಲರ ರಾಜೇಶ್ವರಿಗೆ ಒಂದು ಫೋನ್ ಮಾಡೋಣ ಅಂತ ಫೋನ್ ಮಾಡ್ದೆ ಕಣೆ. ಆ ಕಡೆಯಿಂದ ರಾಜೇಶ್ವರಿ ಅವರು, ರೀ ಪಾಂಡ್ರಂಗ ಅವರೇ, ನಿಮ್ಮ ಎಂಡ್ರು ಎಲ್ಲಿ ಅಂತ ಕೇಳಿದ್ದು. ನಾನು ಗೊತ್ತಿಲ್ಲ ಅಂತ ಹೇಳಿದೆ. ಅಷ್ಟೇ ಕಣೆ, ಪಕ್ಕ 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 ಅಂತ ನಕ್ಬಿಟ್ಲು ರಾಜೇಶ್ವರಿ. ಅಲ್ಲ ಕಣ್ರಿ ಪಾಂಡ್ರಂಗ ಅವರೇ, ನಿಮ್ಮ ಹೆಂಡತಿ ಅದೆಲ್ಲಿಗೆ ಹೋಗ್ತಾಳೆ ಬರ್ತಾಳೆ ಅನ್ನೋ ವಿಚಾರ ನಿಮಗೆ ಗೊತ್ತಿಲ್ಲ ಅಂದಮೇಲೆ ನೀವೆಂತ ಗಂಡ ಅಂತ ಮಕ್ 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 ಮುಗಿದ್ಬಿಟ್ಲು. ಅಯ್ಯೋ ಅಯ್ಯಮ್ಮ, ಇದ್ರು ಒಂದೇ ಹೋದ್ರು ಒಂದೇ, ಬಿಟ್ಟಾಕ ಹೆಚ್ಚು ಮಾಡ್ರೆ ಅಯ್ಯಮ್ಮಂದೇ ಒಂದಾರಿ, ನಿಮ್ದೇ ಒಂದಾರಿ, ನನ್ನ ದಾರಿಗೆ ಬಂದ್ಬಿಡಿ. ಇಲ್ಲಿಂದ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿನಗೆ ಹಳ್ಳಿ ದಾರಿ ತೋರಿಸ್ಬಿಡ್ತೀನಿ. ಇನ್ನೊಂದ್ಸತಿ ಚಂಪಾ ಕೆನೆ ಕಾಫಿ ಅಂತ ಬನ್ನಿ, ನಿಮ್ ಕೆನೆ ಕಚ್ಬಿಡ್ತೀನಿ. ಪಾಂಡುರಂಗ ಗಂಡುಗಲಿ ಬನ್ರಿ ಬನ್ರಿ, ಇಲ್ಲಿ ಎಡಗೈ ಬೇರೆ ಮುರ್ಕೊಂಡು ಕೂತಿದ್ದೀನಿ. ಯಾರು ಏನೇ ಅಂದ್ರು, ಯಾರು ಎಷ್ಟೇ ರೊಚ್ಚಿಗೆಪ್ಸಿದ್ರು, 3 ತಿಂಗಳು ಯಾವುದೇ ಕಾರಣಕ್ಕೂ ನಿನ್ನ ಎಡಗೈನ ಅಲ್ಲಾಡ್ಸೋದಕ್ಕೆ ಹೋಗ್ಬೇಡ ರಾಜಾ ಅಂತ ಡಾಕ್ಟರ್ ರವೀಂದ್ರ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಕಣ್ರಿ. ಹಾಗಾಗಿ ನಾನು 3 ತಿಂಗಳು ಫುಲ್ ಫ್ರೀ. ತೋರಿಸ್ಕೊಳ್ರಿ, ಏನೇನು ಬೇಕೆಲ್ಲ ತೋರಿಸ್ಕೊಳ್ರಿ. ನಿನ್ ಹೆಂಡತಿ ಬಂದ ಕೂಡಲೇ ಚೆನ್ನಾಗಿ ದಬಾಯಿಸು. ಅಲ್ಲ, ಗಂಡನಿಗೆ ಒಂದು ಮಾತು ಹೇಳ್ದೆ ಕೇಳ್ದೆ ಹೋಗೋಳು ಅವಳು ಎಂತ ಹೆಂಡ್ತಿನೋ? ಅದೇನು ಪ್ರಶ್ನೆ ಅಂತ ಕೇಳ್ಬಿಟ್ಟಿರಕ್ಕಪ್ಪ. ನನ್ನ ಪಾಡಿಗೆ ನಾನಿದ್ದೆ, ನನ್ನ ದರ 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 ಅಂತ ಹೇಳ್ಕೊಂಡೋಗಿ ಅವ್ರ ಕುತ್ತಿಗೆ ತಾಳಿ ಕಟ್ಸ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡಕ್ ಬಿಟ್ರಲ್ಲ ರೀ. ನಾವೇನೋ ತಾಳಿ ಕಟ್ಟಿಸ್ಬಿಟ್ರಪ್ಪ, ಹಾಗಂತ ನೀನ್ ಸುಮ್ಮನಿರಕ್ಕಾಗತ್ತೇನೋ? ಹೆಂಡತಿನ ಹದ್ದು ಬಸ್ನ ಇಟ್ಕೊಳಕ್ ಆಗದೆ ಇದ್ದ ಮೇಲೆ ಈ ಮೀಸೆನ ಕಿತ್ತು ಅವನ್ಗನ್ಸು. ಅಲ್ಲ ಕಣ್ರಿ, ಅವ್ರಿಗೆ ಏನಾದರೂ ಒಂದು ಮಾತು ಹೇಳೋಣ ಅಂತ ಹೋದ್ರೆ ಅವ್ರು ನಮಗೆ ತಿರುಗಿ ಬೀಳ್ತಾರೆ. ಏನು ಅಂತ ಹೇಳೋದು? ಹಲೋ, ಈ ಕಡೆಯಿಂದ ಅದೆತ್ತಿದ್ರದು, ಆ ಕಡೆಯಿಂದ ಯಾರು? ರಾಜೇಶ್ವರಿ ಅವರೇ, ಹೇಳಿ 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 ಹೇಳಿ. ನಮ್ಮ ಎಂಡ್ರ ಗೊತ್ತಿಲ್ಲ ಕಣ್ರಿ. ಆಗೋಯ್ತು, ಮತ್ತೊಂದ್ಸಲ ಅವಮಾನ ಆಗೋಯ್ತು ಕಣ. ಇವತ್ತು ಬರ್ಲಿ, ಕಾಲು ಮುರಿದು ಬಿಡ್ತೀನಿ. ಮೊದಲು ನೀನು ಕೈ ಸರಿ ಮಾಡ್ಕೊಳ್ಳಲೇ. ಮೈ ಗಾಡ್, ಮೀಟಿಂಗ್ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಸಾಕಾಗಿ ಹೋಯ್ತು. ಗಾಜಿ ಅವರೇ, ನೀವು ಮನೇಲಿ ಇರ್ಲಿಲ್ಲ ಅಂತ ಪಾಂಡ್ರಂಗ ನಿಮ್ನ ಸರಿಯಾಗಿ ಬೆಂಡೆತ್ತಾ ಇದ್ದ. ಅಂಥದ್ದು ನಾನೇನ್ ಮಾಡ್ದೆ? ನೀವು ಅವನ್ಗೆ ಹೇಳ್ದಿರ ಕೇಳ್ದಿರ ಹೊರಗೋದ್ರಲ್ಲ, ಆಗ ರಾಜೇಶ್ವರಿ ಫೋನ್ ಬಂತು. ಆ ರಾಜೇಶ್ವರಿ ನಿಮ್ಮ ಹೆಂಡತಿಗೆ ನಿಮ್ಮ ಮೇಲೆ ಭಯ ಇಲ್ಲ, ಭಕ್ತಿ ಇಲ್ಲ, ವಿಶ್ವಾಸ ಇಲ್ಲ, ಪ್ರೀತಿ ಅಂತೂ ಮೊದಲೇ ಇಲ್ಲ ಅಂತ ಹೇಳಿದ್ಲು. ಅವಮಾನ ಆಯ್ತಲ್ಲ, ಈಗ ನಿಮ್ಮ ಕಾಲು ಮುರಿತೀನಿ ಅಂತ ಪಾಣ ತೊಟ್ಟಿದ್ದಾನೆ. ಹೌದೇನೋ? ಯಾವಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಎನಿವೆ, ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನನಗೇನು ಇಲ್ವಾ? ಹಾವಿ ಕಮ್ ಹಿಯರ್. ರೇ ಜಾರ್ಜ್ ಜಂಬಲ್ದಿನಿ ಅವ್ರೆ, ನೀವೇನ್ರಿ ನನ್ನನ್ನು ಕರೆಯೋದು? ಈಗ ನಾನು ನಿಮ್ಮನ್ನ ಪ್ರಶ್ನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನಾನು ಕೇಳೋ ಪ್ರಶ್ನೆಗಳಿಗೆ ನೆಟ್ ಕರೆಕ್ಟಾಗಿ ಉತ್ತರ ಕೊಡ್ತಾ ಹೋಗ್ಬೇಕಷ್ಟೇ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಏನೇನು ಪ್ರಶ್ನೆ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಎಲ್ಲಿ ಹೋಗಿದ್ರಿ, ಎಷ್ಟೊತ್ತಿಗೆ ಹೋಗಿದ್ರಿ, ಮೀಟಿಂಗ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು, ಮೀಟಿಂಗ್ ಎಷ್ಟು ಗಂಟೆಗೆ ಮುಗೀತು ಅಂತ ಕೇಳ್ತೀರಾ. ಆಮೇಲೆ ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ ಮರ್ಯಾದೆ ಇರಬೇಕು ಅಂತ ಕೇಳ್ತೀರಾ. ಅಷ್ಟೇ ತಾನೇ? ಯಾಕಂದ್ರೆ ಗೊತ್ತಿದ್ದು ಪದೇ ನನಗೆ ಕೈ ಕೊಟ್ಬಿಟ್ಟು ಅದು ಎಲ್ಲಿಗೆ ಅಂತ ಹೋಗ್ತಿರ್ರಿ ನೀವು? ಹಾವೇ, ನಾನು ಹೊರಗಡೆ ಸಿಕ್ಕಾಪಟ್ಟೆ ವಾಕ್ ಇರುತ್ತೆ ಇವರು. ಒಂದು ಮಾತು ತಿಳ್ಕೊಂಬಿಡಿ, ನಾನು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ, ನೀವು ನನ್ನ ಕಂಟ್ರೋಲಲ್ಲಿದ್ದೀರಾ. ಲೇ ಪಾಂಡ್ರಂಗ, ನಿನ್ನ ಚಾವಟಿ ಇಲ್ದಿರ ಬುಗುರಿ ತರ ತಿರುಗಿಸ್ತಾ ಇದಾರೆ ಅಂತ ಅರ್ಥ ಮಾಡ್ಕೋ. ಜಾಜಿ ಅವರೇ, ನೀವು ಹೇಳಿ. ಹಾಬಿ, ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ನಾನು ಯಾವಾಗ ಬೇಕಾದ್ರೂ ಹೊರಗೆ ಹೋಗ್ತೀನಿ, ಯಾವಾಗ ಬೇಕಾದ್ರೂ ಮನೆಯೊಳಗೆ ಬರ್ತೀನಿ. ಅದನ್ನ ಕೇಳಕ್ಕೆ ನೀವು ಯಾರು? ಅಲ್ಲಮ್ಮ ಜಾಜಿ, ಕಟ್ಕೊಂಡಿರೋ ಗಂಡನ್ನ ಕೇಳೋದಕ್ಕೆ ನೀನು ಯಾರು ಅಂತ ಕೇಳ್ತೀಯಲ್ಲ. ನಿಮ್ಮ ಮಾವ ಇದ್ದಿದ್ಲೇ ನಿನ್ನ ಬಲಿ ಹಾಕ್ಬಿಡೋಳು. ಬದುಕೋದಕ್ಕೆ ನೀವೆಲ್ಲಿ ಬಿಟ್ರಿ ಅತ್ತೆ? ಬಲಿ ಹಾಕ್ಬಿಟ್ರಿ. ಆಕ್ಚುಲಿ ಪರಪ್ಪನ ಅಗ್ರಹಾರದಲ್ಲಿ ನೀವು ಮುದ್ದೆ ಮುರಿಬೇಕಾಗಿತ್ತು. ಮುಚ್ಚಮ್ಮ ಬಾಯಿ. ಈ ಕಾಲ ಊರು ಸುತ್ತೋದು ಬಿಟ್ಟು ಗಂಡನ ಸೇವೆ ಮಾಡ್ಕೊಂಡು ಆರಾಮಾಗಿ ಮನೇಲಿರು. ಒಂದು 4-5 ಮಕ್ಕಳನ್ನ ಹೆತ್ತು ಅವಳ ಜೊತೆ ಆಟ ಆಡ್ಕೊಂಡಿದ್ದಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅಲ್ಲಮ್ಮ, ನಮ್ಮ ಗಂಡುಗಲಿ ವಂಶದ ಸಂತಾನ ಬೆಳಿಬೇಕೋ ನನಗೆ ಒಂದು ಮದುವೆ ಅಂತ ಮಾಡ್ತಿದ್ರೆ ನಾನೇ ಸಂತಾನ ಬೆಳೆಸ್ತಿದ್ನಲ್ಲ. ಮದುವೆ ಮಾಡ್ಕೊಂಡು ಪಡ್ತಾ ಇರೋ ಅವಸ್ಥೆ ನೋಡ್ಲಿಲ್ವೇನೋ? ಚೀ ಅತ್ತೆ, ನೀವಿನ್ನು ಸ್ಟೋನ್ ಏಜ್ ಅಲ್ಲಿ ಇದ್ದೀರಾ. ಒಳ್ಳೆ ಡೈನಾಸೋರ್ ತರ ಯೋಚನೆ ಮಾಡಬೇಡಿ. ಹೆಣ್ಮಕ್ಳು ಅಂದ್ರೆ ಬರೀ ಮಕ್ಳನ್ನ ಹೆತ್ಕೊಡೋ ಮಿಷನ್.
ಅಭಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾನು ಇನ್ನೂ ಜಾಸ್ತಿ ಕಲಿಬೇಕು. ನಾನು ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ನೀವು ಅಟೆಂಡ್ ಮಾಡೋದಕ್ಕೆಲ್ಲ ನಾವು ಬಂಡವಾಳ ಹೂಡಕ್ಕಾಗಲ್ಲ ಕಣ್ರೆ. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮಗೆ ಯಾರು ಮನಿ ಕೇಳಿದ್ದು? ಅದು ಫ್ರೀ ಕ್ಲಾಸಸ್. ಜಾಜಿ ಜಂಬಲ್ದಿನಿಯವರೇ, ಫ್ರೀ ಕ್ಲಾಸ್ಗೆ ಅಂತ ಹೊರಟಿದ್ದೀರಾ. ನೀವು ಎಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತೀರಾ, ಎಷ್ಟೊತ್ತಿಗೆ ಅಲ್ಲಿಂದ ಇಲ್ಲಿಗೆ ಬರ್ತೀರಾ, ಆ ಕ್ಲಾಸ್ ಎಲ್ಲಿ ನಡೀತಾ ಇದೆ, ಹಾಗೇನೆ ಆ ಕ್ಲಾಸನ್ನು ನಡೆಸ್ಕೊಡೋರು ಯಾರು ಅಂತ ಹೇಳ್ಬಿಟ್ಟು ಹೋಗಿ. ಹಲೋ ಎಕ್ಸ್ಕ್ಯೂಸ್ ಮೀ, ನನಗೆ ಇಷ್ಟೊಂದು ಕ್ವಶನ್ ಕೇಳ್ತಾ ಇದ್ದೀರಲ್ಲ, ಎಷ್ಟು ಧೈರ್ಯ ನಿಮಗೆ? ಡೋಂಟ್ ಆಸ್ಕ್ ಮಿ ಎನಿ ಕ್ವಶನ್. ನಾನು ನಿಮ್ಮ ಸ್ಲೇವ್ ಅಲ್ಲ. ಒಂದು ವಾರ ಫ್ರೀ ಆಗಿರಬೇಕು ಅಂತ ನಾನು ಆ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸರಿ, ಆ ಕ್ಲಾಸಲ್ಲಿ ಏನೇನು ಕಲಿಸ್ಕೊಡ್ತಾರೋ ತಲೆಯಲ್ಲಿ ಬುದ್ಧಿನ ಫಿಲ್ ಮಾಡಿ ಕಳಿಸ್ಕೊಡ್ತಾರೆ. ಹಾಗೆ ಈ ಬೆಡ್ರೂಮಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ತೆಗೆಯೋದನ್ನ, ಗಂಡನ್ನ ಪ್ರೀತಿ ಮಾಡೋದ್ರ ಬಗ್ಗೆ, ಗಂಡನ ಜೊತೆ ಹನಿಮೂನ್ಗೆ ಹೋಗೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಇದನ್ನೆಲ್ಲ ಬಿಟ್ಟು ಬೇರೆದನ್ನೆಲ್ಲ ಹೇಳ್ಕೊಡ್ತಾರೆ. ಪೊಲಿಟಿಕಲಿ ಇಂಪ್ರೂವ್ ಆಗಬೇಕು ಅಂತ ನಾನು ಈ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ನಾವು ಆ ಕ್ಲಾಸಿಗೆ ಬಂದರೆ ಏನಾಗುತ್ತೋ. ನೀವು ಕ್ಲಾಸಿಗೆ ಬರ್ತೀರಾ? ಒಂದು ವೇಳೆ ಕ್ಲಾಸಿಗೆ ಬರೋದೇ ಆದರೆ ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ನಾನು ನಿಮ್ಮ ಹೆಂಡತಿ ಅಲ್ಲ, ನೀವು ಗಂಡ ಅಲ್ಲ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಲೇ ಮಗನೇ, ಇಷ್ಟೆಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಕೂತಿದೆಯಲ್ಲೋ. ನಮ್ಮ ವಂಶದಲ್ಲಿ 5 ಜನ ಹೆಂಡತಿನ ಕಟ್ಕೊಳ್ಳೋ ಅವಕಾಶ ಇದೆ. ನೀನು ಹೂ ಅನ್ನು. ಹುಡುಗಿ ರೆಡಿ ಆಗಿದ್ದಾಳೆ. ಗಾಳಿ ಕಟ್ಟಿಸ್ಬಿಡ್ತೀನಿ. ಅತ್ತೆ ಒಬ್ರನ್ನ ಕ್ಲಾಸಿಗೆ ಸೇರ್ಕೊಳ್ಳೋದು, ನಾನು ಕ್ಲಾಸಿಗೆ ಸೇರ್ಕೋತೀನಿ. ದುಡ್ದು ಸಂಪಾದನೆ ಮಾಡಿ ನನ್ನ ಕಾಲ ಮೇಲೆ ನಾನು ಇಟ್ಕೋತೀನಿ. ನೀನು ದುಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ ಕಣೆ. ನಿನ್ನ ಕಾಲ ಮೇಲೆ ನೀನೇನು ನಿಂತ್ಕೋಬೇಕು. ಹೇಗೂ ಫ್ರೀ ಕ್ಲಾಸ್ ಅಂತೆ, ಮನೆ ಮಂದಿ ಎಲ್ಲ ಸೇರ್ಕೊಂಡ್ಬಿಡೋಣ. ಕ್ಲಾಸಲ್ಲಿ ಕಾಟ ಕೊಟ್ಟು ಆ ಸ್ಕೂಲ್ನ ಮುಚ್ಚಿಸ್ಬಿಡೋಣ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಸ್, ಸ್ವಲ್ಪ ಈ ಕಡೆ ಬರ್ತೀರಾ? ಟೆಲ್ ಮಿ. ನೀವು ರಿಜಿಸ್ಟ್ರೇಷನ್ ಫೀಸ್ ಅಂತ 1000 rupees ಪೇ ಮಾಡಬೇಕು. ಮೈ ಗಾಡ್, ಕ್ಲಾಸಸ್ ಎಲ್ಲ ಫ್ರೀ ಅಲ್ವಾ? ಕ್ಲಾಸಸ್ ಎಲ್ಲ ಫ್ರೀನೇ. ಕಾಫಿಗೆ, ತಿಂಡಿಗೆ, ಟೇಬಲ್ಗೆ, ಫೆಂಡರ್ಗೆ ಅಂತ ಸ್ವಲ್ಪ ಖರ್ಚಿರುತ್ತಲ್ಲ. ಎಕ್ಸ್ಕ್ಯೂಸ್ ಮೀ, ನಾನು ಯಾರಾದ್ರೂ ನಿಮ್ಗೇನ್ರಿ ರಿಜಿಸ್ಟ್ರೇಷನ್ ಫೀಸ್ ಕಟ್ಬೇಕಂದ್ರೆ ಗಿವ್ ಮಿ 1000 rupees. ಅಲ್ಲ ಕಣ್ರಿ, ಪುರುಷನ ಹತ್ರ ಬಂದು 1,000 ಬೇಕು ಅಂತ ಕೇಳ್ತಾ ಇದ್ರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗುತ್ತೆ. ಅಲ್ಲ, ನಾನು ನಿಮ್ಗೆ ಯಾಕೆ ದುಡ್ಡು ಕೊಡಬೇಕು ಅಂತ ಅಂದ್ರೆ ನೀವು ನಮ್ಮ ಏನ್ರೆ 1000 rupees ಕೊಡ್ತೀರಾ? ಇಲ್ಲ, ಯಾವ್ದೋ ಕಾರಣಕ್ಕೂ ದುಡ್ಡನ್ನ ಕೊಡಕ್ಕಾಗಲ್ಲ ಕಣ್ರಿ. ನೀವೇನಾದ್ರೂ ಮನೆ ಕೊಡ್ಲಿಲ್ಲ ಅಂದ್ರೆ ಜಾಯಿಂಟ್ ಅಕೌಂಟ್ ಇಂದ 1 lakh ಡ್ರಾ ಮಾಡ್ಬೇಕಾಗತ್ತೆ. ಆ ಥರ ಮಾತ್ರ ಮಾಡ್ಬೇಡ್ರಿ. ತಗೊಳ್ರಿ. ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲ ಯಾಕೋ ಸರಿ ಬರಲ್ಲ ಅನ್ಸುತ್ತೆ. ನಡ್ರಪ್ಪ, ಮನೆಗೆ ಹೋಗ್ಬಿಡೋಣ. ಏನು ಯಜಮಾನ್ರೆ, ನಿಮ್ಮ ಹೆಂಡ್ರು ಮಾತ್ರ ಕ್ಲಾಸ್ಗೆ ಹೋಗ್ಬೇಕಾ? ನಾವೆಲ್ಲ ಕ್ಲಾಸ್ಗೆ ಹೋಗ್ಬಾರ್ದಾ? ನನಗೂ ಕ್ಲಾಸ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಓದೋ ವಯಸ್ಸಲ್ಲಂತೂ ಓದಿಲ್ಲ, ಈಗ ಓದುವ ಹಂಬಲ. ಈಗೇನು ನೀವೇ ದುಡ್ಡು ಕೊಡ್ತೀರಾ, ಇಲ್ಲ ನಾನೇ ನಿಮ್ಮ ಜೇಬಿಗೆ ಕೈ ಹಾಕಿ ದುಡ್ಡು ತಗೊಳ್ಳೋ? ಆರ್ಚಿಲಿ ನೋಡು, ಅಡ್ಮಿಷನ್ಗೆ ಅಂತ ನಾನು ಇಷ್ಟೊಂದು ಜನರನ್ನ ಎತ್ತಾಕೊಂಡ್ಬಂದಿದ್ದೀನಿ. ನನ್ನೊಬ್ಬನ ಫ್ರೀಯಾಗಿ ಅಡ್ಮಿಷನ್ ಮಾಡ್ಕೋತೀಯಲ್ವಾ? ಫ್ರೀಯಾಗಿ ಅಡ್ಮಿಷನ್ ಮಾಡ್ಕೊಂಡ್ರೆ ನನ್ನ ಸ್ಯಾಲರಿಯಲ್ಲಿ ಕಟ್ ಮಾಡ್ತಾರೆ. ನನಗೋಸ್ಕರ ನಿನ್ನ ಸ್ಯಾಲ್ರಿ ಕಟ್ ಮಾಡಿದ್ರೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಮಾಡ್ಕೊಳ್ಳಿ ಬಿಡು. ಎಲ್ಲರಿಗೂ 1000 ಆದರೆ ನಿಮ್ಮೊಬ್ರಿಗೆ 2000 ಆಗುತ್ತೆ. ಈ ರೆಡ್ಚಿಲಿ ಸಿಕ್ಕಾಪಟ್ಟೆ ಘಾಟು. ಬೇಡ, 1,000 ಕೊಡ್ತೀನಿ, ಅಡ್ಮಿಷನ್ ಮಾಡ್ಕೊ. ಏನಮ್ಮ ಈಗ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡ್ತೀಯಾ? ಈ ನುಗ್ಗೆಕಾಯಿ ಗಿಡದಲ್ಲಿ ಸುತ್ತ ನುಗ್ಗೆಕಾಯಿ ಬಿಡುತ್ತಲ್ವಾ, ಅದನ್ನ ಕಿತ್ಕೊಂಡು ಬಂದು ಬೆಂಡೆಕಾಯಿ ಪಲ್ಯ ಮಾಡ್ತಾರೆ. ನಾನು ಮಾತಾಡ್ತಾ ಇರೋದು ಇವ್ರ ಹತ್ರ. ನೀನು ಸ್ವಲ್ಪ ತೆಪ್ಪ ಕೂತ್ಕೋ. ಇದು ಮನೆಯೆಲ್ಲ ಕಾಲೇಜು. ನನಗೆ ಲೇಟಿ ಅಂದ್ರೆ ನಾನು ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ ಅಷ್ಟೇ. ಆಯ್ತು ಸರ್, ದಯವಿಟ್ಟು ತಾವು ಕೂತ್ಕೊಳ್ಳಿ. ಗಂಡಿಗೆ ನಿಮ್ಮ ಹರ ನೀವು ಹೇಳಮ್ಮ. ಅದು ಬೆಂಡೆಕಾಯಿ ಸ್ವಲ್ಪ ಅಂಟಂತ ಇರುತ್ತಲ್ಲ, ಚೆನ್ನಾಗಿ ಹುರ್ಕೊಂಡ್ಬೇಕು. ವಿಟಮಿನ್ಸ್ ಹೋಗ್ಬಿಡುತ್ತೆ ಅಂತಾಳೆ. ಎಲ್ಲೋಗುತ್ತೆ? ಬಾಂಡಿಗೆಲ್ಲ ಇರುತ್ತಲ್ಲ. ಬೆಂಡೆಕಾಯಿನ ಬಿಸಾಕ್ಬಿಟ್ಟು ಬಾಂಡಿನ ನೆಕ್ಕೋದ. ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ನಾನು ಬಾಲು ಅಂತ. ನಿಮ್ಮೆಲ್ಲರಿಗೂ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಮದುವೆ ಆಗಿದೆ ಎತ್ತಿ ನೋಡೋಣ. ಅಲ್ಲಿ ಬೆಳ್ಳಿಗೆ ಬ್ರಿಟಿಷ್ ಜಾಬ್ ಥರ ಇದಿರಲ್ಲ. ನಿಮ್ಮ ಹೆಸರೇನು? ಮೈ ನೇಮ್ ಇಸ್ ಚಾಚಿ ಚಂಬಲ್ ದಿನ್ನಿ. ಇನ್ನೂ ಜಾಸ್ತಿ ಮದುವೆ ಆಗಿಲ್ಲ.
ಸರ್ ಕ್ಲಾಸಲ್ಲಿ ವಿಷಯ ಬೇಡ, ಆಮೇಲೆ ಪರ್ಸನಲ್ ಆಗಿ ಟಾಕ್ ಮಾಡ್ತೀರಾ? ಅದು ನಾನು ನಿಮ್ಮ ಹತ್ರ ಒಂದು ವಿಷಯನ ಡಿಸ್ಕಸ್ ಮಾಡಬೇಕಿತ್ತು. ಹಲೋ ಮಿಸ್ಟರ್, ಜಸ್ಟ್ ಕೀಪ್ ಕ್ವೈಟ್. ನೆಕ್ಸ್ಟ್ ಪಾಠ ಮಾಡಬೇಕು. ಏನ್ರಿ ನೀವು ಈ ಕಾಲೇಜ್ ಪ್ರಿನ್ಸಿಪಲ್ ಆಡ್ದಂಗೆ ಅಂತೀರಾ? ಗುರುಜಿ ಪ್ಲೀಸ್ ಕ್ಯಾರಿ ಆನ್. ಬ್ರಿಟಿಷ್ ಡಾಗ್ ಹೇಳಿದ್ದು ಕರೆಕ್ಟ್. ನಾವು ಟೈಮ್ನ ವೇಸ್ಟ್ ಮಾಡಬಾರ್ದು. ಜನರಲ್ ನಾಲೆಜ್ನ ಇಂಪ್ರೂವ್ ಮಾಡ್ಕೋಬೇಕು. ನಮ್ಮ ಪರ್ಸನಾಲಿಟಿನ ಡೆವಲಪ್ ಮಾಡ್ಕೋಬೇಕು. ಆಗಲಿ ನಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ. ಈ ಬೆಂಡೆಕಾಯಿನ ನೀರಲ್ಲಿ ನೆನೆಸ್ಬಿಟ್ಟು ಅಡುಗೆ ಮಾಡಿದ್ರೆ ತುಂಬಾ ಅನುಕೂಲ ಇದೆ ಅಂತ ಹೇಳ್ತಾನೆ, ನಿಜನಾ? ಮೈ ಡಿಯರ್ ರ್ಯಾಂಕ್ ಸ್ಟೂಡೆಂಟ್, ಎಸ್ ಮೈ ಡಿಯರ್ ಬಾಯ್. ನಡೀತಾ ಇರೋದು ಅಡುಗೆ ಕ್ಲಾಸ್ ಅಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್. ತೆಪ್ಪ ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಗುರುಗಳಿಗೆ ಹೇಳಿ ಕತ್ತಿಡ್ದು ಆಚೆ ದಬ್ಬಿಸ್ಬಿಡ್ತೀನಿ. ಬಾಲು, ಸಾರಿ ಗುರುಜಿ, ಪ್ಲೀಸ್ ಯು ಕಂಟಿನ್ಯೂ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗೀತು. ತಾವೆಲ್ಲರೂ ತಮ್ಮ ತಮ್ಮ ಮನೆನ ಸೇರ್ಕೋಬಹುದು. ನಮಸ್ಕಾರ. ಹಲೋ ಸರ್. ಹಲೋ ಸರ್, ತುಂಬ ಚೆನ್ನಾಗಿ ಕ್ಲಾಸ್ ತಗೊಂಡ್ರಿ. ನೀವು ಅಷ್ಟೇ ತುಂಬಾ ಅಟೆಂಟಿವ್ ಆಗಿ ಕ್ಲಾಸ್ ಕೇಳ್ತಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೆ ಪೊಲಿಟಿಕಲ್ ಸ್ಪೀಚ್ ಹೇಗೆ ಮಾಡೋದು ಅಂತ ಗೊತ್ತಾ? ಅಯ್ಯೋ, ಅದು ನಾನು ತುಂಬಾನೇ ಎಕ್ಸ್ಪರ್ಟ್. ಬೇಕಾದ್ರೆ ಈಗಲೇ ಟೀಚ್ ಮಾಡ್ತೀನಿ. ಓಕೆ. ಏನ್ರಿ ಮಾಡ್ತಿದ್ದೀರಾ ಇಲ್ಲಿ? ಸರ್ ಅದು ಅವ್ರು ಬಂದ್ರೆ ಆ ಹುಡುಗಿ ಬಂದ್ರೆಷ್ಟು ಬಿಟ್ರೆಷ್ಟು ಸುಮ್ಮನೆ ಹೋಗ್ರಿ. ಸರ್ ಅದು ಹುಡುಗಿ ಅಲ್ಲ, ಅದು ಏನ್ ಹುಡುಗಾಟ? ಹೋಗ್ರಿ ಸುಮ್ಮನೆ. ಕೈ ಮುಟ್ಕೊಂಡು ಬುದ್ಧಿ ಬಂದಿಲ್ಲ. ಈ ಹುಡುಗಿ ಕಂಡು ಸಾಕು ಕೈ ಹುಡುಗಿ ಶುರು ಮಾಡ್ಬಿಡ್ತಾರೆ. ಆದ್ರೆ ನಾನು ಹಾಗಲ್ಲ, ಡೈರೆಕ್ಟ್ ಮ್ಯಾರೇಜ್ ಆಗ್ಬಿಡ್ತೀನಿ. ಅಂದ್ರೆ ಈ ಪೊಲಿಟಿಕಲ್ ಸ್ಪೀಚಸ್ ಅಂದ್ರೆ ಜನಗಳನ್ನೇ ನಾವು ದೇವರು ಅನ್ಬೇಕು. ನಿಮ್ಮಿಂದಾಗಿ ನಾವು, ನಿಮಗೋಸ್ಕರ ನಾವು, ಈ ಜೀವ ನಿಮಗಾಗಿ ಅಂತೆಲ್ಲ ಹೇಳ್ಬೇಕು. ಅವ್ರು ಕೇಳಿದಕ್ಕೆಲ್ಲ ಎಸ್ ಅನ್ಬೇಕು. ನಾವು ಎಸ್ ಅಂತೀವಿ, ಆಮೇಲೆ ಅವ್ರು ಕೇಳ್ತಾರೆ ಅರಬ್ಬಿ ಸಮುದ್ರನ ಬೆಂಗಳೂರಿಗೆ ತಗೊಂಬನ್ನಿ ಅಂತ. ಆಗೇನ್ ಮಾಡೋದು? ತರ್ತೀನಿ ಅನ್ನಿ. ಅರಬ್ಬಿ ಸಮುದ್ರ ತರ್ತೀನಿ ಅನ್ನಿ, ಚಾಮುಂಡಿ ಬೆಟ್ಟ ತರ್ತೀನಿ ಅನ್ನಿ, ನಂದಿ ಬೆಟ್ಟ ತರ್ತೀನಿ ಅನ್ನಿ, ಕೆಳಮುಂಡಿನ ಇಲ್ಲಿ ತಂದು ಮಡಗ್ತೀವಿ ಅಂತನ್ನಿ. ನೋಡಿ, ಇದೆಲ್ಲ ಗೆಲ್ಲೋರ್ಗೂ ಅಷ್ಟೇ. ಗೆದ್ದಾದ್ಮೇಲೆ ನಾವ್ ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಅವ್ರು ನಮ್ ಸುಮ್ನೆ ಬಿಡ್ತಾರಾ? ಗೆದ್ದಾದ್ಮೇಲೆ ನೀವೆಲ್ಲ ಅವ್ರ ಕೈಗೆ ಸಿಗ್ತೀರಾ. ಗ್ರಾಮ ವಾಸ್ತವ್ಯ ಅಂತ ಅವರು ಇವ್ರ ಮನೆಯಲ್ಲಿ ಮುದ್ದೆ ಸಾರು ತಿಂತ ಇರ್ತೀರಾ. Is it? ಯಾ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂದ್ರೆ ಸುಳ್ಳು ಹೇಳೋದನ್ನ ಕಲಿಬೇಕು. ಸತ್ಯನೇ ಹೇಳಿದ್ರೆ ಏನಾಗುತ್ತೆ? ಸತ್ಯ ಹರಿಶ್ಚಂದ್ರನ್ ತರ ನೀವು ಸ್ಮಶಾನ ಕಾಯ್ಬೇಕಾಗತ್ತೆ. ನೀವು ಕ್ಲಾಸ್ ಬರಲ್ವಾ? ಬೇಜಾರಾಗುತ್ತೆ, ನಾನು ಬರೋಲ್ಲ. ಇದನ್ನು ತಗೊಂಡು ಅವಳಿಗೆ ಕೊಟ್ಬಿಟ್ಟು ನಮ್ಮ ಯಜಮಾನ್ರು ಹೋಗ್ತಿದ್ದಾರೆ ಅಂದ್ರೆ ನಾನು ಹೋಗದೆ ಇರ್ತೀನಿ. ಯಾರು ಬರ್ಲಿ ಬಿಡ್ಲಿ, ನಾನಂತೂ ಕ್ಲಾಸ್ಗೆ ಹೋಗ್ತಾ ಇರೋದೆ. ಏನು ಯಜಮಾನ್ರೆ, ಇವತ್ತು ನೀವೇನಾದ್ರೂ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿಲ್ಲ ಅಂದ್ರೆ ಹೊಟ್ಟು ದಬ್ಬ ಕಾಣಿಸ್ಬಿಡ್ತೀನಿ. ಬೆಂಚ್ ಖಾಲಿ ಇದ್ದರೆ ಕೂತ್ಕೊಳ್ಳೋದು ಕ್ಯಾಪ್ ಎಲ್ಲಿ ಹೋಗಿತ್ತು? ಸವಾರಿ ಎಲ್ಲಿಗೆ ಹೋಗಿತ್ತು? ಪೊಲಿಟಿಕಲ್ ಕರಿಯರ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸರ್ ನನಗೆ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದಾರೆ. ಹಾಗಾಗಿ ನಾನು ಇನ್ಮೇಲೆ ಸ್ಪೆಷಲ್ ಕ್ಲಾಸ್ನ ಅಟೆಂಡ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಏನೋ ತಿಂತಾ ಇರೋದು? ಅಳ್ಳೆಕಾಯಿ ಸಾರ್. ಕ್ಲಾಸಲ್ಲಿ ತಿನ್ನಬಾರ್ದು ಅಂತ ಗೊತ್ತಿಲ್ವೇನ್ರಿ ನಿಮಗೆ? ತುಂಬಾ ಹಸುವಾಗ್ತಿತ್ತು ಸರ್. ಹಸುವಾದಾಗ ಪಾಠ ಸರಿಯಾಗಿ ಕೇಳ್ಸಲ್ಲ. ಇದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸಾರ್, ಅದಕ್ಕೆ ಕಳೆಕಾಯಿ ತಿಂತಾ ಇದೀವಿ. ನಿಮ್ಗೂ ಬೇಕಾ? ನನ್ನ ಮನಸ್ಸಿನಲ್ಲಿ ಹಿಂಗೆ ಒಂದು ಪ್ರಶ್ನೆ ಬಂತು, ಆಗ್ತೀನಿ, ದಯವಿಟ್ಟು ಉತ್ತರ ತಿಳಿಸಿಪ. ಈ ಗಂಡ ಹೆಂಡತಿ ಅಂತ ಇರ್ತಾರಲ್ಲ, ಅವರಿಬ್ಬರು ಸಂಬಂಧ ಹೆಂಗಿರ್ಬೇಕು ಅಂತ. ನೋಡಿ, ಗಂಡ ಹೆಂಡತಿ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಗಂಧ ತೀಡ್ದಾಗಿರ್ಬೇಕು. ಕರೆಕ್ಟಾಗಿ ಹೇಳಿದ್ರೆ ಗುರುಗಳೇ. ಜೀವನದಲ್ಲಿ ತುಂಬಾ ಜನ ಪ್ರೀತಿ ಮಾಡ್ತಾರೆ, ಆದರೆ 100ಕ್ಕೆ 100ರಷ್ಟು ಪ್ರೀತಿ ಸಿಗೋದು ಕೆಲವ್ರಿಗೆ ಮಾತ್ರ. ಕಣ್ಣು ಕಣ್ಣು ಕಲಿತವೆ, ಮನಸ್ಸು ಮನಸ್ಸು ಬೆರಿತವೆ. ಯಾವಾಗಲೂ ಲವರ್ನೇ ನೋಡ್ತಾ ಇರಬೇಕು ಅನ್ಸುತ್ತೆ. ಗುರುಗಳೇ, ಅಲ್ಲ ತಾವು ಬರೀ ಹುಡುಗಿರು ನೋಡೋದು ಬಿಟ್ಟು ನಮ್ಮ ಕಡೆನೂ ಸ್ವಲ್ಪ ಗಮನ ಹರಿಸಿಪ. ನಾವು ಇದೀವಿ ಕ್ಲಾಸಲ್ಲಿ. ಏನು ಹೇಳಿ? ಗುರುಗಳೇ, ಈಗ ಮನುಷ್ಯನಿಗೆ ಒಂದು ಮದುವೆ ಅಂತ ಆದಮೇಲೆ ಕೆಲವು ಮುಂದಿನ ಶಾಸ್ತ್ರಗಳು ಅಂತ ಇರ್ತಾವಲ್ಲ, ಅವನ್ನ ನಾವು ಮದುವೆ ಆದಮೇಲೆ ಎಷ್ಟು ದಿವಸ ಬಿಟ್ಕೊಂಡು ಇಕ್ಕೊಬೇಕು? ಈಗ ಹನಿಮೂನ್ಗೆ ಅಂತ ಹೋಗ್ತಾರಲ್ಲ, ಅದನ್ನು ನಾವು ಮದುವೆ ಆಗಿ ಎಷ್ಟನೇ ತಿಂಗಳಲ್ಲಿ ಹೋಗ್ಬೇಕು ಅಂತ ಸ್ವಲ್ಪ ಹೇಳಿರಿ. ನೀವಿನ್ನೂ ಯಾವ ಯುಗದಲ್ಲಿದ್ದೀರಿ? ಈಗ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಮೊದಲು ರಿಸೆಪ್ಷನ್ನು, ಆಮೇಲೆ ಮದುವೆ. ಹಾಗೇನೆ ಮೊದಲು ಹನಿಮೂನು, ಆಮೇಲೆ ಮದುವೆ. ಗುರುಜಿ, ಇನ್ನೊಂದ್ಸಲ ಇದೇ ಮಾತನ್ನ ಜೋರಾಗಿ ಹೇಳಿ, ಯಾಕಂದ್ರೆ ಹಿಂದಿನ ಬೆಂಚಲ್ಲಿ ಕೂತ್ರೆ ಹುಡುಗರಿಗೆ ಕೇಳಿಸಿಲ್ವಂತೆ. ಸರ್, ನೀವು ಕಂಟಿನ್ಯೂ ಮಾಡಿ ಸರ್. ನೋಡಿ, ಈ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ನಲ್ಲಿ ಮದುವೆಗಳು ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ಆದರೆ ಹನಿಮೂನು ಮುಗ್ದೋಗಿರುತ್ತೆ. ಸರ್, ಕ್ಲಾಸ್ ಅಂತ ತುಂಬ ಚೆನ್ನಾಗಿ ಮಾಡ್ತೀರಾ, ಬಟ್ ಈ ಹನಿಮೂನ್ಗೆ ಯಾವ ಊರಿಗೆ ಹೋದ್ರೆ ಒಳ್ಳೇದಂತ ಹೇಳಿ ಸರ್. ಸರ್, ನೀವು ಪಾಲಿಟಿಕ್ಸ್ ಬಗ್ಗೆ ಹೇಳಿ ಸರ್, ಜನರಲ್ ನಾಲೆಜ್ ಬಗ್ಗೆ ಟೀಚ್ ಮಾಡಿ ಸರ್. ಈ ಹನಿಮೂನು ಒಂಥರ ಜನರಲ್ ನಾಲೆಜ್ ಇದ್ದಂಗೆ ಅಲ್ವಾ ಸರ್? ಈ ಫ್ರೀ ಕ್ಲಾಸ್ ಅಂದ್ರೆ ಇದೇ ಪ್ರಾಬ್ಲಮ್ಮು. ನೋಡಿ,
ನೀವೆಲ್ಲ ತುಂಬ ಆ್ಯಕ್ಟಿವ್ ಆಗಿರಬೇಕು. ಜಾಜಿಯವರೇ, ನೀವು ನನ್ನ ಆಮೇಲೆ ಪರ್ಸ್ನಲ್ ಆಗಿ ಮೀಟ್ ಮಾಡಿ. ಪಾಲಿಟಿಕ್ಸ್ ಬಗ್ಗೆ ಮತ್ತು ಇನ್ನೊಂದ್ರ ಬಗ್ಗೆ ನಾನು ನಿಮ್ಗೆ ಟೀಚ್ ಮಾಡ್ತೀನಿ. ಲಾಸಲ್ಲಿ ನಿಮ್ಗೆಲ್ರಿಗೂ ಎಕ್ಸಾಮ್ ಇರುತ್ತೆ. ಎಕ್ಸಾಮಲ್ಲಿ ಏನಾದರೂ ಫೇಲ್ ಆದರೆ ಮತ್ತೆ 1,000 ರೂಪಾಯಿ ಕೊಟ್ಟು ಕ್ಲಾಸ್ ಅಟೆಂಡ್ ಮಾಡಬೇಕು. ನಮಸ್ಕಾರ, ನಾನು ರೂಪಾ ಹಾಸನ್. ಕಮಲ್ ಹಾಸನ್ ಅವ್ರ ಪೈಕಿನ ಒಂಥರ ಹಾಗೇನೆ. ನಾನಿವತ್ತು ನಿಮಗೆಲ್ಲ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳ್ಕೊಡ್ತೀನಿ. ನಮ್ಮ ಇಂಡಿಯಾದಲ್ಲಿ ಎಷ್ಟು ರಿವರ್ಸ್ಗಳಿದೆ ಅಂತ ಹೇಳ್ತೀರಾ? ಗಂಗಾ ಗಂಗಾ ಗಂಗಾ, ಕಾವೇರಿ, ಬ್ರಹ್ಮಪುತ್ರ, ಸಿಂಧು, ನರ್ಮದಾ, ಕೃಷ್ಣ, ಗೋದಾವರಿ, ಭೀಮಾ. ಆಕ್ಚುಲಿ ಸಿಂಧು ನದಿಯ ದಡದಲ್ಲಿ ನಮ್ಮ ಕಲ್ಚರ್ ಶುರುವಾಯಿತು. ಎಲ್ಲಿ ರಿವರ್ ಇರುತ್ತೋ ಅಲ್ಲಿ ಟೌನ್ ಇರುತ್ತೆ, ಎಲ್ಲಿ ಟೌನ್ ಇರುತ್ತೋ ಅಲ್ಲಿ ಕಲ್ಚರ್ ಇರುತ್ತೆ, ಸಿವಿಲೈಸೇಷನ್. ರೂಪಾಜಿ, ಈಗ ಒಂದೇ ಪದನ ಅನೇಕ ಥರದಲ್ಲಿ ಬಳಸ್ತಾರಲ್ಲ, ಅದು ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ನೀವೇ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ. ಓಕೆ ರೂಪಾಜಿ, ಈಗ ಕೈ ಕೈ ಅನ್ನೋದ್ರ ಜೊತೆಗೆ ಬೇರೊಂದು ಪ್ರತ್ಯಯವನ್ನು ನಾವು ಜೋಡಿಸಿದಾಗ ಅದು ಕೈ ಕಚ್ಚು ಅಂತ ಅರ್ಥ ಕೊಡುತ್ತಲ್ಲ, ಅದು ಹೇಗೆ ಅಂತ? ವೆರಿ ಗುಡ್. ಕೈ ಕಚ್ಚು ಅಂದ್ರೆ ಕೈನ ಕಚ್ಚೋದಲ್ಲ, ನಷ್ಟ ಆಗೋದು. ಕೈ ಕಟ್ಟು ಅಂದ್ರೆ ಏನು? ಕೈ ಕಟ್ಟು ಅಂದ್ರೆ ಅದನ್ನ ಸ್ಟಾಪ್ ಮಾಡೋದು, ಕಂಟ್ರೋಲ್ ಮಾಡೋದು, ತಡೆ ಹಿಡಿಯೋದು. ಕೈ ಕೊಡು ಅಂದ್ರೆ ಈ ಹಳ್ಳದಲ್ಲಿ ಬಿದ್ದಾಗ ಕೈ ಕೊಡ್ತೀವಲ್ಲ ಅತ್ತಾನೆ. ಕೈ ಕೊಡು ಅಂತ ಬಂದಾಗ ಮೇನ್ ಆಗಿ ಮೋಸ ಮಾಡೋದು ಅಂತ ಬರುತ್ತೆ. ಮಿಸ್ ರೂಪಾ, ಈ ಕೈ ಬಿಸಿ ಮಾಡೋದು ಅಂದ್ರೇನು? ಅದೇ ಮಿಸ್ಟರ್ ಗುಡಮೆನ್ಸ, ಹೇಳಿ ಸರ್. ನೀವು ಕಂಡ್ಕೊಂಡವ್ರ ಹತ್ರ ದೋಸೆಗೆ ಅಂತ 200 ರೂಪಾಯಿ ಹಲ್ಗಿಸ್ತಿರಲ್ಲ, ಅದನ್ನ ಕೈ ಬಿಸಿ ಮಾಡೋದು ಅಂತ ಕರೀತಾರೆ. ಓಹ್, ಥ್ಯಾಂಕ್ ಯು ಸರ್. ಎಸ್, ಲಂಚಕ್ಕೆನೆ ಕೈ ಬಿಸಿ ಮಾಡೋದು ಅಂತ ಹೇಳ್ತಾರೆ. ಮೇಡಮ್, ಕೈ ಮೀರು ಅಂದ್ರೆ? ಕೈ ಮೀರು ಅಂದ್ರೆ ಪರಿಸ್ಥಿತಿ ನಮ್ಮನ್ನ ದಾಟ್ಕೊಂಡು ಮುಂದೆ ಹೋಗೋದು. ಮೇಡಮ್ ನವರೇ, ಕೈ ಒಡ್ಡೋದು ಅಂದ್ರೆ? ಈಗ ಕೈ ಒಡ್ಡೋದು ಅಂದ್ರೆ, ಈಗ ಹೆಂಡತಿ ಹತ್ರ ಹೋಗ್ಬಿಟ್ಟು ಪ್ಲೀಸ್ ನೋ ಅಡ್ಮಿಷನ್ ಬೋರ್ಡನ್ನ ತೆಗೆದಾಕಿ, ನನ್ನ ಜೊತೆ ಹನಿಮೂನಿಗೆ ಬನ್ನಿ ಅಂತ ಬೇಡ್ಕೊತೀವಲ್ಲ, ಅದನ್ನ ಕೈ ಒಡ್ಡೋದು ಅಂತಾರೆ. ಎಸ್, ಏನಾದ್ರೂ ಬೇಡ್ಕೊಳ್ಳೋದಕ್ಕೆ ಕೈ ಒಡ್ಡು ಅಂತಾರೆ. ಮೇಡಮ್, ಕೈ ಹಿಡಿಯೋದು ಅಂದ್ರೆ? ಏನ್ ಹಿಡ್ದು ಏನ್ ಬಂತು ಬಿಡಿ ರೂಪಾಜಿ. ಅಲ್ಲ, ನಾವು ಒಬ್ರನ್ನ ಕೈ ಅಂತ ಹಿಡಿದು ಹತ್ತತ್ರ 3-4 ವರ್ಷ ಆಗ್ತಾ ಬಂತು. ಇವತ್ತಿನ ತನಕ ದಾತ್ನೈ ಫಿರತ್ನೈ. ಕೈ ಹಿಡಿಯೋದು ಅಂತ ಹೇಳಿದ್ರೆ, ಉದಾಹರಣೆಗೆ ನಾಳೆ ನಾನು ಪಾಂಡುರಂಗ ಅವ್ರನ್ನ ಮದುವೆ ಆದೆ ಅಂತ ಇಟ್ಕೊಳ್ಳಿ, ಅಲ್ಲಿಗೆ ನಾನು ಕೈ ಹಿಡ್ಕೊಂಡೆ ಅಂತ ಅರ್ಥ. ನೀವ್ಯಾಕ್ರಿ ಗಾಬರಿ ಆಗ್ತಾ ಇದ್ದೀರಾ? ಜಸ್ಟ್ ಉದಾಹರಣೆ ಕೊಟ್ಟೆ ಅಷ್ಟೇ. ನೀವು ಈ ಕ್ಲಾಸಲ್ಲಿ ಯಾರ್ಯಾರಿಗೆ ಏನೇನು ಹೇಳ್ಕೊಡ್ಬೇಕು ಅಂತಿದ್ರೋ ಅದನ್ನೆಲ್ಲ ಹೇಳ್ಕೊಟ್ಬಿಡಿ. ನೀವು ನನಗೋಸ್ಕರ ಅಂತ ನಮ್ಮ ಮನೆಗೆ ಬಂದು ಸ್ಪೆಷಲ್ ಕ್ಲಾಸನ್ನ ಯಾಕೆ ತಗೋಬಾರ್ದು ಅಂತ. ಅದಕ್ಕೇನಂತೆ, ನಾಳೆನೆ ಬಂದು ಪಾಠ ಮಾಡ್ತೀನಿ ಬಿಡಿ. ಪಾಂಡುರಂಗ ಅವರೇ, ಪಾಂಡುರಂಗ ಅವರೇ, ಬರ್ಬೇಕು ರೂಪಾ ಮೇಡಮ್. ನಿನ್ನ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿಮ್ಮಂತ ಮೇಡಮ್ ಜೊತೆ ಪಾಠ ಹೇಳ್ಸ್ಕೋಬೇಕು ಅಂತ ನನಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಕಣ್ರಿ. ಪಾಂಡುರಂಗ ಅವರೇ, ನಿಮಗೆ ಮ್ಯಾರೇಜ್ ಆಗಿದ್ಯಾ? ಅಯ್ಯೋ, ಆಗಿದೆ ಬಿಡ್ರಿ. ಆದ್ರೂ ಕೂಡ ಈ ಸಮಸ್ಯೆಗಳು ಅನ್ನೋದು ಬೆಟ್ಟದಷ್ಟಿವೆ ಕಣ್ರಿ. ಮುಂದೇನಾದ್ರೂ ಮದುವೆ ಆಗೋ ಆಲೋಚನೆ ಇದೆಯಾ? ನಮ್ಮಲ್ಲಿ 5 ಮದುವೆ ಆಗೋ ಅವಕಾಶ ಇದೆ. ನಾನು ಹೇಳ್ತಾನೆ ಇದ್ದೀನಿ, ಒಂದು ಚಂದ್ರನ ಹುಡುಗಿನ ನೋಡಿ ಮದುವೆ ಆಗೋ ಅಂತ. ನೀನು ನಮ್ಮ ಹೇಳ್ತಾನೆ ಇಲ್ಲ. ನಿಮ್ಗೆ ಯಾವ ಥರ ಹುಡುಗಿನ ಮದುವೆ ಆಗೋಕೆ ಆಸೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸಿಂಪಲ್ ಆಗಿ ನಿಮ್ಮ ತರ ಇಟ್ಬಿಟ್ರೆ ಸಾಕು. ಈ ಕಿಚನ್ ನಾನು ಮುಖ್ಯವಾಗಿ ಗಮನ ಹರಿಸೋದೇನಂತಂದ್ರೆ, ಯಾರ ಮನೆಗೆ ಹೆಂಡತಿಯಾಗಿ ಬರ್ತಾರೋ ಅವರು ಗಂಡನ ಎಲ್ಲ ಆಸೆಗಳನ್ನ ಪೂರೈಸೋದಕ್ಕೆ ರೆಡಿ ಇದ್ಬಿಟ್ರೆ ಸಾಕು. ಅದು ನಾವು ಇಲ್ಲೇ ಪಾಠ ಶುರು ಹಚ್ಕೊಂಡ್ಬಿಟ್ರೆ ನನಗೆ ಸಿಕ್ಕ ತೊಂದರೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಈಗ ಒಂದು ಕೆಲಸ ಮಾಡೋಣ, ನೆತ್ತಿಂದ ಮುಂದೆ ಹೋಗೋಣ, ಬಾಕ್ಲ ಹಾಕೊಂಬೋಣ, ಆಮೇಲೆ ಕ್ಲಾಕ್ ಮಾಡಿ ಶುರು ಹಚ್ಕೊಂಬೋಣ. ಆ ರೂಪಾ ಮೇಡಮ್ ಬಂದ್ರು, ಪಾಂಡುರಂಗಂಗೆ ಪ್ರೈವೇಟ್ ಟ್ಯೂಷನ್ಸ್ ಮಾಡ್ತೀನಿ ಅಂತ ರೂಮ್ ಕರ್ಕೊಂಡು ಹೋದ್ರು. ನನಗೆ ದಿನಕ್ಕೆ 1 ಗಂಟೆ ಸಿಕ್ಬಿಟ್ರೆ ಸಾಕು. ಯಾರಿಗೂ ಅಭ್ಯಂತರ ಇಲ್ಲ ತಾನೆ? ನನಗೆ ಅಭ್ಯಂತರ ಇದೆ. ಇವ್ರ್ಯಾರು? ಈ ಒಬ್ರಿಗೊಬ್ರು ಮದುವೆ ಮಾಡ್ಕೊಂಡಿರ್ತೀವಲ್ಲ, ಏನಂತಾರೆ ಅವ್ರನ್ನ? ಹೆಂಡತಿ. ಈ ಅಮ್ಮ ನನ್ನ ಹೆಂಡತಿ. ಈ ಅಮ್ಮನ ನಾನು ಹೆಂಡತಿಯಾಗಿ ಪಡೆದೆ ಇಲ್ಲಿ ತನಕ ಅವ್ರ ಕಡೆಯಿಂದ ನನಗೆ ಒಂದು ಮುತ್ತ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಡಿಂಗ್ ಡಾಂಗ್ ಇಲ್ಲ. ಡಿಂಗ್ ಡಾಂಗ್ ಮನೆ ಹಾಳಾಗೋಗ್ಲಿ ರೂಪಾ ಮೇಡಮ್. ಡೈಕೋಟಿ ಮಿಲ್ಲಿ ಇಲ್ಲ. ಅಯ್ಯೋ, ಈ ಸುಖಕ್ಕೆ ಯಾಕೆ ಮದ್ವೆ ಆದ್ರಮ್ಮ? ಅಯ್ಯೋ, ಅದು ನಮ್ದು ಗಂಟೆಗೆ ವಂಶ ನೋಡಿ, ಹಂಗೆ ಇಷ್ಟಿಷ್ಟು ಇಟ್ಬಿಟ್ಟಿದ್ದೀವಿ. ನೋಡಿ ರೂಪಾಯಿ ಹಾಸನ್ ಅವರೇ, ನಾನು ನನ್ನ ಹಬ್ಬಿಗೆ ಪಾಠ ಹೇಳ್ಕೊಡ್ತೀನಿ. ನೀವೇ ನಾಳೆಯಿಂದ ಬರೋಷ್ಟಿಲ್ಲ. ಪ್ಲೀಸ್ ಗೋ ಔಟ್. ಕೋಪ ಮಾಡ್ಕೊಂಡ್ಬಿಟ್ರಲ್ಲ. ಇದು ಕೋಪ ಅಲ್ಲ, ಅದು ನಾನು ನಿಮ್ಮನ್ನ ದಿನಕ್ಕೆ 1 ಗಂಟೆ ಹಂಗೆ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ವಾ, ಎಲ್ಲ ಓಪನ್ ಆಗಿ ಎಲ್ಲರಿಗೂ ಮಾತಾಡ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಉರಿ. ಓಕೆ ಬಿಡಿ, ನಾನು ಫ್ರೀ ಇದ್ದಾಗ ನಿಮ್ಗೆ ಕಾಲ್ ಮಾಡ್ತೀನಿ. ಅಲ್ಲೇ ಪಾರ್ಕಲ್ಲೇ ಕ್ಲಾಸ್ ತಗೊಂತೀನಿ. ರೂಪಾ ಮೇಡಮ್, ಕಲಿಯೋ ವಿದ್ಯಾರ್ಥಿಗೆ ಇಂಡೋರ್ ಆದ್ರೇನೋ ಔಟ್ಡೋರ್ ಆದ್ರೇನೋ ಪಾರ್ಕಿಗೆ ಬರ್ತೀನಿ, ಅಲ್ಲೇ ಕಲಿತೀನಿ, ನೀವು ಹೋಗ್ಬಿಟ್ಟು ಬನ್ನಿ. ನನಗೆ ನಿಮ್ಮಂತ ಶಿಕ್ಷಣ ಕಂಡ್ರೆ ತುಂಬಾ ಇಷ್ಟ.
ನೋಡಿ ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಂಬಿಡಿ, ನಾಳೆಯಿಂದ ಯಾರು ಕ್ಲಾಸ್ಗೆ ಹೋಗೋ ಹಾಗಿಲ್ಲ. ಅಯ್ಯೋ ಸುಮ್ಮನೆ ಫ್ರೀ ಕ್ಲಾಸ್ ಕಣ್ರಿ, ನೀವು ಮಾತ್ರ ಕ್ಲಾಸ್ಗೆ ಅಂತ ಅಲ್ಲಿಗೆ ಇಲ್ಲಿಗೆ ಹೋಗ್ತೀರಾ, ನಾವ್ಯಾಕೆ ಹೋಗ್ಬಾರ್ದು? ಹೋಗ್ತೀವಿ. ನಾಳೆಯಿಂದ ನಾನು ಆ ಕ್ಲಾಸಿಗೆ ಹೋಗಲ್ಲ, ಸ್ಟಾಪ್ ಮಾಡ್ತೀನಿ. ವೆರಿ ಗುಡ್ ಜಾತಿ ಚಂಪಲ್ ತಿನ್ನಿಯವರೇ, ನೀವು ಕ್ಲಾಸ್ಗೆ ಹೋಗೋದನ್ನ ಸ್ಟಾಪ್ ಮಾಡಬೇಕು ಅಂತಲೇ ಯಾವುದೋ ಅಂಗನವಾಡಿ ಮೇಡಮ್ ಕರ್ಕೊಂಡು ಬಂದು ನನ್ನ ಮೇಡಮ್ ಅಂತ ನಾಟಕ ಮಾಡ್ಬಿಟ್ಟೆ.